ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಂ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾಂ. ನಮಸ್ಕಾರ. ನಾನು ಡಾಕ್ಟರ್ ಶುಭಂಕರಿ ಪಿ ರಾವ್ ಅಂಥೇಳಿ ಇವಾಗ ಮಾತಾಡ್ತಾ ಇರೋದು. ಸೊ ನಮ್ಮದು ಒಂದು ಚಿಕ್ಕದು ಒಂದು ಆಯುರ್ವೇದ ಹಾಸ್ಪಿಟಲ್ ಇದೆ, ಸುಮಾರು 28 ಬೆಡ್ ಹಾಸ್ಪಿಟಲು. ಇದು ನಾವು ಆರೋಗ್ಯ ರಕ್ಷಣೆಗಾಗಿ ಅಂತ ಹೇಳಿಬಿಟ್ಟು ನಾವು ಏನು ಅಡ್ವೈಸ್ ಮಾಡ್ತೀವಿ ಅಂದರೆ, ಲಸಿಕೆ ನೀವು ತಗೋಬೇಕು ಅಂತ ಯಾರಿಗೂ ಒತ್ತಾಯ ಮಾಡಲ್ಲ. ಆದರೆ ದಿನಚರ್ಯ ಮತ್ತು ಋತುಚರ್ಯ ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಇದ್ದರೆ ನಿಮ್ಗೆ ಯಾವ ರೀತಿ ಕಾಯಿಲೆಗಳನ್ನು ಆವರಿಸ್ಕೊಳ್ಳಲ್ಲ ಅಂತ ಹೇಳ್ತೀವಿ. ಇವಾಗ ಏನು ದಿನಚರ್ಯ ಅಂತ ಹೇಳಿದ್ರೆ, ಬೆಳಗಿಂದ ರಾತ್ರಿವರೆಗೂ ನಾವು ಏನೇನು ಫಾಲೋ ಮಾಡಬೇಕೋ ಅದನ್ನೆಲ್ಲ ದಿನಚರ್ಯದಲ್ಲಿ ಹೇಳ್ತೀವಿ. ಋತುಚರ್ಯದಲ್ಲಿ ಅಂತ ಹೇಳಿದ್ರೆ ಏನು, ಋತು ಅಂತ ಹೇಳಿದ್ರೆ ಸೀಸನ್ಸು. ಸೊ ಈ ಋತು ಒಳಗೆ ಆಚರಣೆ ಮಾಡೋದು, ಡಿಸಿಪ್ಲಿನ್ ಅಥವಾ ಶಿಸ್ತು ಏನಿದೆ, ಇದು ಋತುಚರ್ಯ ಅಂತ ಹೇಳ್ತೀವಿ. ಋತುಚರ್ಯ ಯಾಕೆ ಅನಿಸ್ಬರ್ಬೋ, ನಾವು ಹೋದ್ಸಲಿ ದಿನಚರ್ಯನ ನಾವು ಯಾತಕ್ಕೆ ಪಾಲಿಸ್ಬೇಕು ಅಂತ ನಾನು ಹೇಳಿದ್ದೆ. ಇವಾಗ ಋತುಚರ್ಯನ ನಾವು ಯಾತಕ್ಕೆ ಪಾಲಿಸ್ಬೇಕು, ಏನು ಕಾರಣ ಋತುಚರ್ಯ ನಾವು ಮಾಡಲೇಬೇಕು ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನಾವು ಕೇಳೋಣ. ಋತುಚರ್ಯ ಅಂತ ಹೇಳಿದ್ರೆ, ಸೊ ಇವಾಗ ಪ್ರತಿದಿನ ಒಂದೇ ರೀತಿ ಇರಲ್ಲ. ಒಂದಿನ ಬಿಸಿಲು ಜಾಸ್ತಿ ಇರುತ್ತೆ, ಒಂದಿನ ಚಳಿ ಜಾಸ್ತಿ ಇರುತ್ತೆ, ಒಂದಿನ ಮಳೆ ಜಾಸ್ತಿ ಬರುತ್ತೆ. ಸೊ ಒಂದಿನ ಗಾಳಿ ತುಂಬ ಸುತ್ತಕೊಳ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಬಿಸಿಲು ಅಷ್ಟೇ ಕೆಲವು ದಿನ ಜಾಸ್ತಿ ಇರುತ್ತೆ, ಕೆಲವು ದಿನ ಕಮ್ಮಿ ಆಗುತ್ತೆ. ಪ್ರತಿದಿನ ನಾವು ಒಂದೇ ರೀತಿ ಆಹಾರ ತಗೋಬಹುದಾ? ಆಯುರ್ವೇದ ಹೇಳುತ್ತೆ, ಪ್ರತಿಯೊಂದು ದಿನ ಯಾವ ರೀತಿ ನಾವು ಈ ರೀತಿ ಬದಲಾವಣೆ ಆಗುತ್ತೋ ಆ ರೀತಿ ನಾವು ಆಹಾರದಲ್ಲಿ ಕೂಡ ಬದಲಾವಣೆ ಮಾಡ್ಕೋಬೇಕು. ಸೊ ಸೂರ್ಯನ ಗತಿ ಆಗಲಿ, ಮೋಡದ ಗತಿ ಆಗಲಿ, ಮಳೆ ಆಗಲಿ, ಅಥವಾ ಆಕಾಶ ತತ್ವ ಆಗಲಿ, ವಾತಾವರಣ ಆಗಲಿ, ಈ ರೀತಿ ಅಥವಾ ಮೋಡಗಳು ಮುಚ್ಕೊಂಡಿದ್ರೆ ಆಗಲಿ ನಮ್ಮ ದೇಹದ ಮೇಲೆ ತುಂಬಾ ಪರಿಣಾಮ ಮಾಡುತ್ತೆ. ಸೂರ್ಯನ ಗತಿ ಏನಿದೆ, ಸೊ ಈ ಸೂರ್ಯನ ಗತಿ ಏನಾಗುತ್ತೆ ಅಂತ ಹೇಳಿದ್ರೆ, ಉತ್ತರಕ್ಕೆ ಹೋಗೋದಕ್ಕೆ ನಾವು ಉತ್ತರಾಯಣ ಅಂತ ಹೇಳ್ತೀವಿ. ಸೊ ಯಾವಾಗ ಸೂರ್ಯ ದಕ್ಷಿಣಕ್ಕೆ ಹೋಗ್ತಾನೋ ಆವಾಗ ಅದನ್ನು ದಕ್ಷಿಣಾಯಣ ಅಂತ ಹೇಳ್ತೀವಿ. ಸೊ ಉತ್ತರಾಯಣ ಅಂತ ಹೇಳಿದ್ರೆ ಉತ್ತರದ ಭಾಗಕ್ಕೆ, ಈಕ್ವೇಟರಿಂದ ಉತ್ತರದ ಭಾಗಕ್ಕೆ ಹೋಗೋದಕ್ಕೆ ನಾವು ಉತ್ತರಾಯಣ ಅಂತ ಹೇಳ್ತೀವಿ. ಈ ಉತ್ತರಾಯಣ ಅಂದರೆ ಏನು? ಇದು ತೀವ್ರವಾಗಿರೋಂಥ ಚಳಿಗಾಲದಿಂದ ಶುರು ಆಗುತ್ತೆ. ಇದಕ್ಕೆ ನಾವು ಶಿಶಿರ ಋತು ಅಂತ ಹೇಳ್ತೀವಿ. ಸೊ ಶಿಶಿರ ಋತು ಆಮೇಲೆ ಶಿಶಿರ ಆದಮೇಲೆ ವಸಂತ ಋತು, ವಸಂತ ಋತು ಆದಮೇಲೆ ಗ್ರೀಷ್ಮ ಋತು. ಇದಕ್ಕೆ ನಾವು ಆದಾನ ಕಾಲ ಅಂತ ಹೇಳ್ತೀವಿ. ಯಾತಕ್ಕೆ ಆದಾನ ಕಾಲ ಅಂತ ಹೇಳ್ತೀವಿ? ಈ ಅವಸ್ಥೆ ಹೇಗೆ ಅಂದರೆ ನಿರ್ಜಲೀಕರಣ ಅವಸ್ಥೆ ಅಂತ ಹೇಳಿದ್ರೆ, ಡಿಹೈಡ್ರೇಷನ್ ಅಂದರೆ ಈ ಏನು ತಂಪಿರುತ್ತೋ ಆ ತಂಪನ್ನೆಲ್ಲ ಸೂರ್ಯದ್ದು ಏನು ಕಿರಣಗಳಿರುತ್ತೋ ಎಷ್ಟು ತೀವ್ರವಾಗಿ ಆಗ್ತಾ ಹೋಗುತ್ತೆ ಅಂದರೆ, ಉತ್ತರಕ್ಕೆ ಹೋದಾಗ ಆ ತೀವ್ರದಕ್ಕೆ ಹೋದಾಗ ಗಾಳಿ ಕೂಡ ಆ ತೀವ್ರತೆ ಹೊಂದ್ಕೊಂಡ್ಬಿಡುತ್ತೆ, ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಿಸಿಲು ಜಾಸ್ತಿ ಆಗ್ತಾ ಹೋದ ಹಾಗೆ ಚಂದ್ರನ ಬಲ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನು ಆ ವಾತಾವರಣದಲ್ಲಿ ಏನು ನೀರಿನ ಅಂಶ ಇರುತ್ತೋ ಅದು ನಿರ್ಜಲೀಯ ಅವಸ್ಥೆನ ಹೊಂದ್ಕೊಂಡ್ಬಿಡುತ್ತೆ, ಅಂದರೆ ಡಿಹೈಡ್ರೇಷನ್ ಅಂತ ಏನು ಹೇಳ್ತೀವಿ ಅದು. ಈ ಹೊತ್ತಲ್ಲಿ ಏನಾಗುತ್ತೆ ಅಂದರೆ, ಪ್ರಾಣಿಗಳಲ್ಲಾಗಲಿ ಜನಗಳಲ್ಲಾಗಲಿ ಎಲ್ಲರಲ್ಲೂ ಯಾವಾಗ ನೀರಿಂದು ಪ್ರಮಾಣ ದೇಹದಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೋ, ವಾತಾವರಣದಲ್ಲಿ ಹೇಗೆ ಕಮ್ಮಿ ಆಗುತ್ತೋ ಹಾಗೆ ದೇಹದಲ್ಲಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ನಮ್ಮ ಶಕ್ತಿ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಮ್ಮದು ಶಕ್ತಿ ಏನಾಗುತ್ತೆ, ಈ ಸೂರ್ಯನ ಬಲ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗ ನಮ್ಮ ಜಲದ ಅಂಶ ಏನಿದೆ ನಮ್ಮ ದೇಹದಲ್ಲಿ ಕಮ್ಮಿ ಆಗ್ತಾ ಹೋದಾಗೆ ನಮಗೆ ಶಕ್ತಿಹೀನರಾಗ್ತೀವಿ. ಸೊ ಇದನ್ನು ಶಿಶಿರ ಋತುವಿಂದ ಪ್ರಾರಂಭ ಆಗುತ್ತೆ.
ಶಿಶಿರ ಋತು ಅಂತ ಹೇಳಿದ್ರೆ ಸುಮಾರು ಒಂದು ಡಿಸೆಂಬರಿಂದ ಶುರು ಆಗುತ್ತೆ. ಜನವರಿಯಿಂದ ಫೆಬ್ರವರಿಯಿಂದ ಮಾರ್ಚ್. ಸೊ ಈ ಕಾಲದಲ್ಲಿ ಶುರು ಆಗುತ್ತೆ. ಸೊ ಇಲ್ಲಿಂದ ಇದಾದಮೇಲೆ ವಸಂತ ಬರುತ್ತೆ. ವಸಂತ ನಮ್ಗೆ ಗೊತ್ತಲ್ಲ, ಯುಗಾದಿ ಹಬ್ಬ ಆ ಟೈಮಲ್ಲಿ ಬರೋಂಥದ್ದು. ಸೊ ವಸಂತದ್ದು ಆ ಮಾಸದಲ್ಲೂ ಸುಮಾರು ಒಂದು 4 ತಿಂಗಳು ಬರುತ್ತೆ. ವಸಂತ ಆದಮೇಲೆ ಗ್ರೀಷ್ಮ ಋತು ಬರುತ್ತೆ, ಇದು ಬೇಸಿಗೆ ಕಾಲ. ಸೊ ಇದಕ್ಕೆ ನಾವು ಆದಾನ ಕಾಲ ಅಥವಾ ಉತ್ತರಾಯಣ ಅಂತ ಹೇಳ್ತೀವಿ. ಸೂರ್ಯನ ಗತಿ ಯಾವಾಗ ದಕ್ಷಿಣಕ್ಕೆ ಆವರಿಸ್ಕೊಳ್ಳುತ್ತೋ, ಆ ಕಡೆ ಹೋಗುತ್ತೋ, ದಕ್ಷಿಣದ ಕಡೆ ಹೋಗುತ್ತೋ, ಆವಾಗ ಸೌತ್ಗೆ ಯಾವಾಗ ಹೋಗುತ್ತೋ ಆವಾಗ ಅದಕ್ಕೆ ದಕ್ಷಿಣಾಯಣ ಅಂತ ಹೇಳ್ತೀವಿ. ಅದಕ್ಕೆ ವಿಸರ್ಗ ಕಾಲ ಅಂತ ಹೇಳ್ತೀವಿ. ಸೊ ವಿಸರ್ಗ ಕಾಲದಲ್ಲಿ ಏನಾಗುತ್ತೆ, ಸೂರ್ಯನ ಬಲ ಕಮ್ಮಿ ಆಗ್ತಾ ಹೋಗುತ್ತೆ, ಚಂದ್ರನ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ಚಂದ್ರನ ಬಲ ಯಾಕೆ ಜಾಸ್ತಿ ಆಗುತ್ತೆ? ವಾತಾವರಣದಲ್ಲಿ ಚಂದ್ರನ ತಂಪು ಜಾಸ್ತಿ ಇರುತ್ತೆ, ಮತ್ತು ಮೋಡ ಜಾಸ್ತಿ ಮುಚ್ಕೊಳ್ಳೋದು, ಮಳೆಗಾಲ, ಗಾಳಿನೂ ತಂಪಾಗಿರೋದ್ರಿಂದ ಸೂರ್ಯನ ತಾಪ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗ್ಬಿಟ್ಟು ಚಂದ್ರನ ಬಲ ಜಾಸ್ತಿ ಆಗುತ್ತೆ. ಈ ಚಂದ್ರನ ಬಲ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ನೀರೇನಿದೆ ಇದು ಜಾಸ್ತಿ ಸೇರ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಆ ತಂಪು ಗುಣ ಜಾಸ್ತಿ ಆಗುತ್ತೆ. ತಂಪು ಗುಣ ಜಾಸ್ತಿ ಆದ ಹಾಗೆ ನಮ್ಮ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗ್ಬಿಟ್ಟು ಈ 3 ಕಾಲ, ಮಳೆಗಾಲದಿಂದ ಶುರು ಆಗುತ್ತಲ್ಲ, ಸೊ ವರ್ಷಾ ಋತುವಿಂದ ಶುರು ಆಗುತ್ತೆ. ವರ್ಷಾ ಋತು, ಶರದ್ ಋತು ಮತ್ತು ಹೇಮಂತ ಏನಿದೆ ಇದರಲ್ಲಿ ನಮ್ಮ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ಚಂದ್ರನ ಬಲ ಜಾಸ್ತಿ ಆದ ಹಾಗೇ ನಮ್ಮ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವರ್ಷಾ ಋತು ಅಂತ ಹೇಳಿದ್ರೆ ಮಳೆಗಾಲ, ಅದು ಮಳೆಗಾಲ ಆದಮೇಲೆ ಶರದ್ ಋತು ಬರುತ್ತೆ. ಶರದ್ ಋತು ಆದಮೇಲೆ ಹೇಮಂತ ಋತು ಬರುತ್ತೆ. ಹೇಮಂತ ಋತುವಲ್ಲಿ ನಮ್ಮ ಬಲ ಏನಿದೆ ತುಂಬ ಅಧಿಕವಾಗಿರುತ್ತೆ. ಹಾಗಾಗ್ಬಿಟ್ಟು ಇಂಥ ಹೊತ್ತಲ್ಲಿ ಏನಾಗುತ್ತೆ, ಹುಟ್ಟುವ ಮಕ್ಕಳಾಗಲಿ, ಪ್ರೆಗ್ನೆನ್ಸಿದಲ್ಲಿ ಈ ತಿಂಗಳಲ್ಲಿ ಹುಟ್ಟ್ರಿ, ಈ ಹೇಮಂತ ಋತುವಲ್ಲಿ ಹುಟ್ಟಿರೋಂಥ ಮಕ್ಕಳಿಗೆ ಬಲ ಜಾಸ್ತಿ ಇರುತ್ತೆ. ಹಾಗಾಗಿ ಇದಕ್ಕೆ ವಿಸರ್ಗ ಕಾಲ ಅಂತ ಹೇಳ್ತೀವಿ, ಮತ್ತು ಇದು ದಕ್ಷಿಣಾಯಣ ಅಂತ ಹೇಳ್ತೀವಿ. ಇವಾಗ ಋತುಚರ್ಯ ನಾವು ಯಾತಕ್ಕೆ ಫಾಲೋ ಮಾಡಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಹೇಳ್ದ ಹಾಗೆ ಬಿಸಿಲು ಕಾಲ ಒಂದು ರೀತಿ ನಮ್ಮ ದೇಹದಲ್ಲಿ ಒಂದು ರೀತಿ ಚೇಂಜಸ್ ತರುತ್ತೆ, ಹಾಗೆಯೇ ಮಳೆಗಾಲ ಇದ್ದರೆ ಚೇಂಜಸ್ ತರುತ್ತೆ. ಇವಾಗ ಉದಾಹರಣೆಗೆ ನಾವು ಮಳೆಗಾಲ ತಗೊಳ್ಳೋಣ. ಮಳೆಗಾಲದಲ್ಲಿ ಏನಾಗುತ್ತೆ, ಬಿಸಿಲು ಬಂದಿರುತ್ತಲ್ಲ, ಗ್ರೀಷ್ಮ ಋತು ಆದಮೇಲೆ ಮಳೆಗಾಲ ಶುರು ಆಗುತ್ತೆ. ಈ ಮಳೆಗಾಲ ಶುರು ಆದಾಗ ಏನಾಗೋಗುತ್ತೆ ಅಂತ ಹೇಳಿದ್ರೆ, ದೇಹದಲ್ಲಿ ಏನು ಪಿತ್ತ ಏನಿರುತ್ತೆ ಅದು ಶೇಖರಣೆ ಆಗೋಗುತ್ತೆ, ಅಥವಾ ತುಂಬ ಸಮೃದ್ಧಿಯಾಗಿ ಅದು ಸಂಚಯ ಅಂತೀವಿ ನಾವು. ಸೊ ಸಂಚಯ ಅವಸ್ಥೆಯಲ್ಲಿ ಇರುತ್ತೆ. ಸೊ ಪಿತ್ತ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ನೆಕ್ಸ್ಟ್ ಋತು ಏನಿರುತ್ತೆ ಇದು ಶರದ್ ಋತು. ಈ ಶರದ್ ಋತು ಒಳಗೆ ಏನಾಗುತ್ತೆ, ಈ ಪಿತ್ತ ಸಂಕೋಚ ಆಗಿರೋಂಥದ್ದು ಅಥವಾ ಸಂಗ್ರಹಿಸ್ಕೊಂಡಿರೋಂಥ ಪಿತ್ತ ಏನಾಗುತ್ತೆ, ಅದು ಈ ಶರದ್ ಋತು ಒಳಗೆ ಪ್ರಕೋಪ ಹೊಂದ್ಕೊಳ್ಳುತ್ತೆ. ಸೊ ಪ್ರಕೋಪ ಅಂತ ಹೇಳಿದ್ರೆ ಅದು ಕ್ವಾಂಟಿಟಿದಲ್ಲಿ ಜಾಸ್ತಿ ಆಗೋಗ್ಬಿಡುತ್ತೆ. ಕ್ವಾಂಟಿಟಿ ಜಾಸ್ತಿ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಆ ಟೈಮಲ್ಲಿ ಹೊತ್ತಲ್ಲಿ ನಾವು ಆಹಾರದಲ್ಲಿ ನಮಗೇನು ಬೇಕಾಗಿರೋಂಥದ್ದು ಕ್ರಮಗಳನ್ನ ನಾವು ಫಾಲೋ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅದು ಮೀರ್ಕೊಂಡು ಹೋಗಲ್ಲ. ಏನಾದರೂ ಅದು ಮೀರ್ಕೊಂಡು ಹೋಯಿತು, ನಾವು ಅದನ್ನು ಸರಿಯಾಗಿ ನಾವು ಆಹಾರದಲ್ಲಿ ಮತ್ತು ದಿನಚರ್ಯದಲ್ಲಿ ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ವೃದ್ಧಿ ತುಂಬ ಆಗಿಬಿಟ್ಟು ಆಮೇಲೆ ಏನಾಗುತ್ತೆ, ಪ್ರಸರ ಅಂದರೆ ಎಲ್ಲ ಕಡೆ ಹರಡ್ಕೊಳ್ಳೋಕೆ ಶುರು ಮಾಡುತ್ತೆ. ಮತ್ತು ಸ್ಥಾನ ಸಂಶ್ರಯ, ಯಾವುದಾದ್ರೂ ಒಂದು ಜಾಗಕ್ಕೆ ಯಾವುದು ನಿರ್ಬಲವಾಗಿರೋಂಥದ್ದು ಒಂದು ಅಂಗ ಇರುತ್ತೆ, ಆ ಜಾಗದಲ್ಲಿ ಹೋಗಿ ಅದು ವೃದ್ಧಿ ಆಗಿರೋದು, ಪ್ರಸರ ಆಗಿರೋದು ಅಲ್ಲಿ ಹೋಗಿ ಸೇರಿಕೊಂಡು ಕಾಯಿಲೆ ಉಂಟು ಮಾಡುತ್ತೆ. ಸೊ ಕಾಯಿಲೆ ಉಂಟು ಮಾಡಿದ ಮೇಲೆ ಆವಾಗ ಸುಮಾರಾಗಿ ಒಂದು 3-4 ತಿಂಗಳು ಒಂದು ಕಾಯಿಲೆ ಬರಬೇಕಾದ್ರೆ ಅದು ತಕ್ಷಣ ಯಾವಾಗಲೂ ಬರಲ್ಲ ಕಾಯಿಲೆ. ಈ ಅವಸ್ಥೆಗಳು ಅಂದರೆ ಸಂಚಯ ಅವಸ್ಥೆ ಆಗಬೇಕು, ಪ್ರಕೋಪ ಆಗಬೇಕು, ಪ್ರಸರ ಆಗಬೇಕು, ಸ್ಥಾನ ಸಂಶ್ರಯ ಅಂತಾರೆ. ಅಂದರೆ ಅದ್ರ ಸ್ವಸ್ಥಾನ ಬಿಟ್ಟು ಬೇರೆ ಕಡೆ ಹೋಗೋದು. ಸೊ ಸ್ಥಾನ ಸಂಶ್ರಯ, ವ್ಯಕ್ತಿ ಮತ್ತು ಭೇದ ಅಂದರೆ
ಆಮೇಲೆ ನಿಮ್ಮ ಸಿಂಪ್ಟಮ್ಸ್ ಕಾಣುತ್ತೆ. ಭೇದ ಅಂದರೆ ಆ ಕಾಯಿಲೆ ಎಷ್ಟು ಗಟ್ಟಿ ಆಗುತ್ತೆ ಅಂದರೆ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗಲ್ಲ, ಆ ರೀತಿ ಬಂದ್ಬಿಡುತ್ತೆ. ಹಾಗಾಗ್ಬಿಟ್ಟು ಪ್ರಕೋಪ ಅಥವಾ ಪ್ರಸರದ ಇದಾಗಕ್ಕೆ ಮುಂಚೆನೇ ನಾವು ಆಹಾರ ಬದಲಾವಣೆಗಳು ಋತುಚರ್ಯದ ಪ್ರಕಾರ ನಾವು ಮಾಡ್ತು ಅಂತ ಹೇಳಿದ್ರೆ ಅದು ಸಂಚಯ ಪ್ರಕೋಪ ಅವಸ್ಥೆ ಆದಮೇಲೆ ಅದು ಪ್ರಶಮನ ಆಗೋಗುತ್ತೆ, ಅಂದರೆ ಶಾಂತವಾಗುತ್ತೆ. ಸೊ ಯಾವುದು ದೋಷಗಳು ಏನಾಗುತ್ತೆ ಅಂದರೆ ಮೊದಲನೇದಾಗಿ ಅದು ಸಂಚಯ ಕೂಡ್ಕೊಂಡ್ಬಿಡುತ್ತೆ, ಆಮೇಲೆ ಅದು ಪ್ರಕೋಪ ಆಗುತ್ತೆ ಅಂದರೆ ಹೆಚ್ಚಾಗೋಗುತ್ತೆ, ಆಮೇಲೆ ಅದು ಶಾಂತಿಗೊಳ್ಳುತ್ತೆ. ಸೊ ಹಾಗಾಗಿ ನಾವು ಆ ಹೊತ್ತಲ್ಲಿ ಸರಿಯಾದ ರೀತಿಯಲ್ಲಿ ಆಹಾರ ಪರಿಚಾರಣೆ ಕರೆಕ್ಟಾಗಿ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಯಾವ ರೀತಿಯೂ ನಮ್ಮ ವ್ಯಾಧಿಗಳು ಬರಲ್ಲ, ಅದು ಪ್ರಶಮನ, ದೋಷ ಪ್ರಶಮನ ಆಗತ್ತೆ, ಮತ್ತು ಶಾಂತಿ ಸ್ಟೇಜಲ್ಲಿರುತ್ತೆ. ಹಾಗಾಗಿ ಋತುಚರ್ಯ ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡ್ತು ಅಂತ ಹೇಳಿದ್ರೆ ಮುಂದೆ ಬರೋ ಕಾಯಿಲೆನ ನಾವು ಮುಂಚೆನೇ ಅದನ್ನು ಇಂಟರ್ನಲ್ ಚೇಂಜಸ್ಸಲ್ಲಿ ನಾವು ಅದನ್ನು ತಡಿಬಹುದು.